ವಿಸ್ತಾರ ಫೈನಾನ್ಸ್ ನಡೆಸ್ತಾ ಇರುವ ಅನೈತಿಕ ಆಚರಣೆಗಳು ಎಲ್ಲ ಗ್ರಾಹಕರಿಗೆ ನ್ಯಾಯ ಮತ್ತು ನ್ಯಾಯೋಚಿತ ಚಿಕಿತ್ಸೆಯನ್ನ ಖಚಿತಪಡಿಸಿಕೊಳ್ಳಲು ವಿಸ್ತಾರ ಫೈನಾನ್ಸ್ನ ಅಭ್ಯಾಸಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡುವಂತೆ ಹಾಗೂ ಹೆಚ್ಚುವರಿಗಾಗಿ ಅವರ ಕರ್ನಾಟಕದಲ್ಲಿ 52 ಶಾಖೆಗಳನ್ನು ಹೊಂದಿದ್ದಾರೆ. ಇದನ್ನ ಪರಿಗಣಿಸಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಸೇರಿದಂತೆ ಅವರ ಕಾರ್ಯಾಚರಣೆಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಅಖಿಲ ಭಾರತ ಮಾನವ ಹಕ್ಕುಗಳ ಕಾರ್ಯಕರ್ತರಾದ ರಾಮ್ ಬನ್ವಾನಿ ಮತ್ತು ಅಶ್ವಿನಿ ಲೆಂಗಡೆ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿ ರಾಮ್ ಬನ್ವಾನಿ ಮಾತನಾಡಿದರು. विस्तार फायनान्समध्ये काल एका नागरिकानं लोन काढलेला, लोन काढून त्यांना झालेत 25 महिने. 2021ला लोन काढलेला विस्तार फायनान्समधनं. विस्तार फायनान्सचे 201 ब्रांचेस आहेत ऑल ओव्हर इंडियाला. कर्नाटकमध्ये त्यांचे स्टाफ म्हटले 54 ब्रांचेस आहेत आणि गुगलमध्ये दाखवलं 43. फॅक्ट काय आम्हाला माहीत नाही आहे, अपडेट गुगलमध्ये नाही आहे का आम्हाला माहीत नाही. सांगायचा उद्देश म्हणजे सर 2007-2008ला ह्यांना हे केलेलं आहे, लायसन्स दिलेलं आहे. लायसन्स देणारे कोण? काँग्रेस गव्हर्नमेंटला दिलं आहे लायसन्स. हे काँग्रेस गव्हर्नमेंट का असं करते, कुणाला पण लायसन्स देत आहे. 201 ब्रांचेस आहेत 12 स्टेटमध्ये होईल. ते विचार करायचा ऑल ओव्हर इंडियाला. सुरुवात झाली कर्नाटक गव्हर्नमेंटपासून. यांचं कर्नाटक गव्हर्नमेंटमध्ये काय गडबड आहे, हे काय समजेना सर. वाटतं सगळ्यांचं इच्छा पूर्ण करायसाठी ही गव्हर्नमेंट टिकली आहे का काय करायला समजेना. सांगायचा उद्देश म्हणजे अजूनपर्यंत कोणतंच ॲक्शन घेतले नाही. 8.5 लाख रुपये रोहितनं आतापर्यंत कर्ज फेडला आहे. अजून 4.5 लाख रुपये बॅलन्स दाखवायला 25 महिन्यात, म्हणजे 3 लाख सध्यापर्यंत त्यानं व्याज भरला आहे. काय करायला गव्हर्नमेंट? माझं एक विनंती आहे, स्ट्रिक्ट ॲक्शन घेऊन या माणसाला न्याय मिळवून द्या असं विनंती आहे. ಅನಕ್ಷರಸ್ಥ ಮತ್ತು ಅಗತ್ಯವಿರುವ ವ್ಯಕ್ತಿಗಳ ಮೇಲೆ ಅಸಮಾನವಾಗಿ ಪರಿಣಾಮ ಬೀರುವ ಒಪ್ಪಂದಗಳಲ್ಲಿನ ಸಂಕೀರ್ಣ ಮತ್ತು ಸಾಮಾನ್ಯವಾಗಿ ಓದಲಾಗದ ನಿಯಮಗಳು ಮತ್ತು ಷರತ್ತುಗಳ ಸಮಸ್ಯೆಗಳನ್ನು ಪರಿಹರಿಸೋಕೆ ನಾವು ಕ್ರಮಗಳನ್ನು ವಿನಂತಿಸುತ್ತೇವೆ. ಅನೇಕ ವ್ಯಕ್ತಿಗಳು ಇದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬಹುದು. ಅಂತಹ ಅಭ್ಯಾಸಗಳಿಂದಾಗಿ ತಮ್ಮ ಕಷ್ಟಪಟ್ಟು ಗಳಿಸಿದ ಹಣವನ್ನ ಗಮನಾರ್ಹ ಭಾಗವನ್ನ ಕಳೆದುಕೊಂಡಿರಬಹುದು. ಆವರಣದಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾಗಳು ಲಭ್ಯವಿಲ್ಲ. ಇದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಬಗ್ಗೆ ಕಳವಳಿಯನ್ನ ಉಂಟು ಮಾಡುತ್ತೆ ಎಂದರು. ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.